ಎಸ್, ಹಾಗೆ ಒಗ್ಗಟ್ಟಿನ ಪ್ರದರ್ಶನ ಏನಿದೆ, ಸಿದ್ದರಾಮಯ್ಯ ಡಿಕೆ ಒಗ್ಗಟ್ಟಿನ ಪ್ರದರ್ಶನ. ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ, ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ ಅಂತ ಹೇಳಿ ಟ್ವೀಟ್ ಮಾಡಿದೆ ರಾಜ್ಯ ಕಾಂಗ್ರೆಸ್. ಆ ಫೋಟೋ ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಸಂಚಲನ ಮೂಡಿಸ್ತಾ ಇರುವಂತಹ ಆ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿರುವಂಥದ್ದು ಕಾಂಗ್ರೆಸ್. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ. ಇದೇ ಒಂದು ಸಂದೇಶವನ್ನು ರವಾನಿಸುವಂಥ ಪ್ರಯತ್ನ ಈ ಇಬ್ರು ನಾಯಕರು ಕೂಡ ಮಾಡಿದ್ರು. ಅದನ್ನೇ ಈಗ ರಾಜ್ಯ ಕಾಂಗ್ರೆಸ್ ಕೂಡ ಪೋಸ್ಟ್ ಮಾಡಿ, ಅಂದರೆ ಏನೇ ಆಗಲಿ ಬದಲಾವಣೆ ಅಧಿಕಾರದ ವಿಚಾರದಲ್ಲಾಗಿದ್ರೂ ಕೂಡ ಒಗ್ಗಟ್ಟಿನಲ್ಲಿ ಏನೂ ಕೂಡ ಸಮಸ್ಯೆಗಳಾಗಲ್ಲ ಎನ್ನುವ ಸಂದೇಶ ರವಾನಿಸುವಂಥ ಪ್ರಯತ್ನ. ಯಾಕಂದರೆ ಇಂಥ ಅಧಿಕಾರ ಹಸ್ತಾಂತರ ಅಂತ ಬಂದರೆ ಪವರ್ ಶೇರಿಂಗ್ ವಿಚಾರಗಳು ವಿಪಕ್ಷಗಳಿಗೆ ಬಹಳ ದೊಡ್ಡ ಆಹಾರ. ಈ ಗೊಂದಲ ಏನು ಮನೆ ಮಾಡಿತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ, ಅದು ಕೂಡ ಬಿಜೆಪಿಗೆ ದೊಡ್ಡ ಆಹಾರ ಆಗಿತ್ತು. ಈಗ ಅಧಿಕಾರ ಹಸ್ತಾಂತರ ಅಂತಂದ ಮೇಲೆ ಅದನ್ನು ಸಹಜವಾಗಿಯೇ ವಿಪಕ್ಷ ಆಡ್ಕೊಳ್ಳುತ್ತೆ. ಆಡ್ದವ್ರ ಬಾಯಿಗೆ ಬೀಳಬಾರ್ದು ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನೋದನ್ನು ತೋರ್ಪಡಿಸ್ಬೇಕಾಗತ್ತೆ. ಅಂಥದ್ದೇ ಒಂದು ಪ್ರಯತ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಆ ಫೋಟೋ ಹತ್ತಾರು ವಿಚಾರಗಳನ್ನ ತಿಳಿಸ್ತಾ ಇದೆ. ಭಾವುಕರಾದರು ಡಿ ಕೆ ಶಿವಕುಮಾರ್. ಬರ್ತಿದ್ದಂತೆ ಅವರನ್ನು ಬರಮಾಡಿಕೊಂಡು ಕಂಗ್ರ್ಯಾಚುಲೇಟ್ ಮಾಡಿದ್ರು ಸಿದ್ದರಾಮಯ್ಯ. ಅಂದರೆ ಎಲ್ಲವೂ ಕೂಡ ಒಪ್ಪಿ ಆಗ್ತಾ ಇರುವಂತಹ ಬೆಳವಣಿಗೆ ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಬ್ಬರು ನಾಯಕರು. ಅದನ್ನೇ ಟ್ವೀಟ್ ಮಾಡಿದೆ ರಾಜ್ಯ ಕಾಂಗ್ರೆಸ್. ಯಾಕಂದರೆ ಇನ್ನೂ 2 ವರ್ಷಗಳ ಕಾಲ ಅಧಿಕಾರ ನಡೆಸಬೇಕು, ಆಡಳಿತ ನಡೆಸಬೇಕು. ಅದೆಲ್ಲವೂ ಕೂಡ ಸಮರ್ಪಕವಾಗಿ ಆಗಬೇಕು. ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗಲೇಬೇಕಾಗತ್ತೆ. ಅಧಿಕಾರ ಸಿಕ್ತು ಅಂತಂದರೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗ್ತಾ ಹೋದರೆ ಅದಷ್ಟೇ ಅಲ್ಲ, ಅದರ ಜೊತೆಗೆ ಸಂಪುಟ ಬದಲಾಗತ್ತೆ. ಹಾಗಂತ ಆಡಳಿತದ ದಾಟಿ ಬದಲಾಗಬಾರ್ದು, ಎಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿ. ಅಂದರೆ ಅದು ಒಗ್ಗಟ್ಟು, ಆ ಒಗ್ಗಟ್ಟು ಒಂದೇ ಅದಕ್ಕೆ ಪರಿಹಾರ. ಅದೇ ನಮ್ಮ ಶಕ್ತಿ ಅನ್ನೋದನ್ನು ಕಾಂಗ್ರೆಸ್ ಆ ಒಂದು ಸಂದೇಶ ರವಾನಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಪಟ್ಟದಾಟ ಅಂತ ಹೇಳಿ ಆ ಆಟ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂತು. ಆದರೆ ಆಟದಲ್ಲಿ ಎಲ್ಲೂ ಕೂಡ ಆಡಳಿತದಲ್ಲಿ ಸೋಲಾಗಬಾರ್ದು ಅಂತಂದರೆ ಅದಕ್ಕೆ ಒಗ್ಗಟ್ಟು ಒಂದೇ ಪರಿಹಾರ. ಅದೇ ಒಂದು ಸಂದೇಶ ರವಾನಿಸೋ ಪ್ರಯತ್ನ ಈಗ ಆಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ತಮ್ಮ ಪದತ್ಯಾಗ ಮಾಡ್ತಾರೆ ಅಂತಂದರೆ, ಅದನ್ನು ಬೇರೆಯವರು ಅಲಂಕರಿಸ್ತಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಆ ಪಟ್ಟಕ್ಕೆ ಇರಬಾರ್ದು ಅಂತ ಯಾರು ಬಯಸದೇ ಹೋದರು, ಸಿದ್ದರಾಮಯ್ಯ ಯಾಕೆ ಬಿಡಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಅವರ ಆಪ್ತರನ್ನ, ಶಾಸಕರನ್ನ, ಸಚಿವರನ್ನ ಕಾಡ್ತಾ ಇತ್ತು. ಹಾಗಿದ್ದೂ ಕೂಡ ಸರ್ಕಾರವನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗಬೇಕು, ಅದು ನಮ್ಮ ಜವಾಬ್ದಾರಿ, ಪಕ್ಷ ಹೇಳಿದದ್ದು ನಡಿಬೇಕು ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ ಸಿದ್ದರಾಮಯ್ಯ. ಅದನ್ನೇ ಈಗ ಪಕ್ಷ ಕೂಡ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಆಡಳಿತದಲ್ಲಿ ಎಲ್ಲೂ ಕೂಡ ಬದಲಾವಣೆ ಆಗಲ್ಲ ಅನ್ನೋ ಸಂದೇಶ ರವಾನಿಸೋ ಪ್ರಯತ್ನ